ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ಉಪಯುಕ್ತವಾದಂತಹ ಆಹಾರದ ಬಗ್ಗೆ ತಿಳಿಸ್ತೀನಿ. ಜೋಳವನ್ನು ತಿನ್ನೋದ್ರಿಂದ ಅನೇಕ ಪೋಷಕಾಂಶಗಳು ದೇಹಕ್ಕೆ ಸಿಗುತ್ತೆ. ನೀವು ಈ ಪಾಪ್ಕಾರ್ನ್ ತಿಂತಿರಲ್ಲ, ಅದು ಸಹ ಈ ಜೋಳದಿಂದನೇ ಮಾಡಿರೋದು. ಇದು ಗ್ಲುಟೆನ್ ಮುಕ್ತವಾಗಿರೋದ್ರಿಂದ ವಯಸ್ಸಾದವರು ತಪ್ಪದೇ ಇದನ್ನು ನಿಮ್ಮ ಆಹಾರ ಪದಾರ್ಥದಲ್ಲಿ ಸೇರಿಸ್ಕೊಳ್ಬೇಕಾಗತ್ತೆ. ಜೋಳದಲ್ಲಿ 17% ಸಂಕೀರ್ಣ ಕಾರ್ಬ್ಸ್ ಇರೋದ್ರಿಂದ ಇದು ಆಹಾರ ಪದ್ಧತಿಯಲ್ಲಿ ಸೇರಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಇದು ಸಿಹಿಯಾಗಿದೆ, ಆದರೆ 3%ನಷ್ಟು ಮಾತ್ರ ಸಕ್ಕರೆ ಅಂಶವನ್ನು ಹೊಂದಿದೆ. ಇದರಲ್ಲಿ ಪ್ರೋಟೀನ್ ಮತ್ತು ನಾರಿನ ಅಂಶ ಹೆಚ್ಚಾಗಿರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಧ್ಯ ವಯಸ್ಸು ಮತ್ತು ವಯಸ್ಸಾದವರಲ್ಲಿ ಟೈಪ್ 2 ಬಗೆಯ ಮಧುಮೇಹದ ಅಪಾಯವು ಹೆಚ್ಚಾಗಿರುತ್ತೆ. ಆದ್ದರಿಂದ ಈ ಜೋಳವನ್ನು ಆಹಾರದಲ್ಲಿ ಬಳಸೋದ್ರಿಂದ ಮಧುಮೇಹವನ್ನು ನಿಯಂತ್ರಣದಲ್ಲಿ ಇಡಬಹುದು. ಇದು ಕಣ್ಣಿನ ಕಾಯಿಲೆಗಳ ವಿರುದ್ಧವೂ ಸಹ ಹೋರಾಡುತ್ತೆ. ಜೋಳದಲ್ಲಿ ಅಧಿಕ ಮಟ್ಟದ ಕೆರೋಟೆನಾಯ್ಡ್ ಅಂಶಗಳಿದ್ದು ಇದು ಕಣ್ಣಿನ ಪೊರೆ ಮತ್ತು ಅಕ್ಷಿಪಟಲದ ಅವನತಿಯನ್ನು ತಡೆಗಟ್ಟುತ್ತೆ. ಜೋಳದಲ್ಲಿ ಕರಗುವ ಮತ್ತು ಕರಗದ ನಾರಿನ ಅಂಶಗಳು ಉತ್ತಮ ಪ್ರಮಾಣದಲ್ಲಿದ್ದು ಜೀರ್ಣಕ್ರಿಯೆ ವ್ಯವಸ್ಥೆಯನ್ನು ಉತ್ತಮವಾಗಿಸುತ್ತದೆ. ಜೋಳವನ್ನು ತಿನ್ನೋದ್ರಿಂದ ಕರುಳಿನ ಕ್ಯಾನ್ಸರ್ ಅನ್ನು ತಡೆಗಟ್ಟಬಹುದು ಹಾಗೂ ಇದು ಹೊಟ್ಟೆಯಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ವೃದ್ಧಿಸುತ್ತೆ ಅಂತ ಅಧ್ಯಯನಗಳು ಹೇಳಿವೆ. ಕ್ಯಾನ್ಸರನ್ನು ತಡೆಯೋದ್ರಲ್ಲಿ ಇದು ತುಂಬಾ ಉಪಯೋಗಕಾರಿ. ಜೋಳದಲ್ಲಿ ಇರುವಂತಹ ಪೆಥೋಕೆಮಿಕಲ್ ಬೇರೆಲ್ಲ ಧಾನ್ಯಗಳಿಗಿಂತಲೂ ಹೆಚ್ಚಿನ ಆಂಟಿ ಆಕ್ಸಿಡೆಂಟ್ ಹೊಂದಲು ಕಾರಣ. ಜೋಳದಲ್ಲಿ ಹೆಚ್ಚಿನ ಫೆನಾಲಿಕ್ ಅಂಶ ಇದ್ದು ಇದು ಕರುಳು, ಸ್ತನ ಮತ್ತು ಪ್ರಾಸ್ಟೇಟ್ ಕ್ಯಾನ್ಸರ್ ಅನ್ನು ತಡೆಯಲು ಸಹಕಾರಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಜೋಳವನ್ನು ತಿನ್ನೋದ್ರಿಂದ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ. ಹಾಗಾದರೆ ಇವತ್ತಿಂದನೇ ನಿಮ್ಮ ಆಹಾರ ಪದ್ಧತಿಯಲ್ಲಿ ಜೋಳವನ್ನು ಸೇರಿಸ್ಕೊಳ್ತೀರಾ ಅಲ್ವಾ? ಇದೇ ರೀತಿಯಾದ ಇನ್ನಷ್ಟು ಹೆಲ್ತ್ ಬೆನಿಫಿಟ್ಸ್ ಆದಂತಹ ವಿಡಿಯೋಗಳಿಗಾಗಿ ನನ್ನ ಪೇಜನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಧನ್ಯವಾದಗಳು.